ಧರ್ಮ ಅಧರ್ಮಗಳ ನಡುವಿನ ಯುದ್ಧ ನಡೀತಾ ಇದೆ ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ ಏನು ಕುತೂಹಲ ಮೂಡಿಸಿತ್ತು ಆ 13ನೇ ಪಾಯಿಂಟ್ ಅನ್ನ ಶೋಧ ಮಾಡುವಂತ ಎಲ್ಲ ಕಾರ್ಯಗಳು ಮುಂದಾಗ್ತಾ ಇದೆ ಅಲ್ಲಿ ಹಿಟಾಚಿ ಕೂಡ ಬಂದಿದೆ ಈ ಶೋಧ ಕಾರ್ಯ ಈಗ ಮುಂದುವರಿಯುತ್ತೆ ಕ್ಷಣ ಮಾತ್ರದಲ್ಲಿ ಇನ್ನು ಶೋಧ ಕಾರ್ಯ ಆರಂಭ ಆಗುತ್ತೆ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಅಂತಿಮ ಘಟ್ಟವನ್ನ ತಲುಪಿದೆ ಕಾರ್ಯಾಚರಣೆ ಜಿಪಿಆರ್ ಮೆಷಿನ್ ಡ್ರೋನ್ ಮೆಷಿನ್ ಅನ್ನು ಬಳಸಿದಾಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಬ್ಲಿಂಕ್ ಆಯಿತು ಅಂತ ಮಾಹಿತಿ ಸಿಕ್ತು ಸೊ ಹಾಗಾಗಿ ಆ ಒಂದು ಪಾಯಿಂಟ್ ನ ಮಾರ್ಕ್ ಮಾಡಿ ಸೊ ಈಗ ಅಲ್ಲಿ ಶೋಧ ಕಾರ್ಯವನ್ನು ಆರಂಭ ಮಾಡ್ತಾರೆ ಅಲ್ಲಿನ ನೇರ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಎಸಿ ಸ್ಟೆಲ್ಲಾ ವರ್ಗೀಸ್ ಇರಬಹುದು ಅಲ್ಲಿನ SP ಮತ್ತು ಹಿರಿಯ ಬೇರೆ ಬೇರೆ ಅಧಿಕಾರಿಗಳು ಎಲ್ಲೂ ಕೂಡ ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಅಂತಿಮ ಘಟ್ಟವನ್ನ ತಲುಪಿದ ಈ ಕಾರ್ಯಾಚರಣೆ ಬಹಳ ಕುತೂಹಲ ಮೂಡಿಸಿತ್ತು ಈ 13ನೇ ಪಾಯಿಂಟು ಜಿಪಿಆರ್ ಮೆಷಿನ್ಗೋಸ್ಕರ ಕಾಯ್ತಾ ಇದ್ರು ಫೈನಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಮೆಷಿನ್ ಅನ್ನ ಕೂಡ ತಂದು ಅದರಲ್ಲೂ ಒಂದಷ್ಟು ಹುಡುಕಿ ಈಗ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿದ್ದಾರೆ ಅಲ್ಲೇ ಅನಾಮಿಕ ದೂರುದಾರ ಕೂಡ ಇದ್ದಾನೆ ಅವನು ಒಂದಷ್ಟು ಜಾಗಗಳನ್ನು ತೋರಿಸ್ತಾ ಇದ್ದ ಮಾತನಾಡ್ತಾ ಇದ್ದಾನೆ ನೋಡಿ ಅಲ್ಲಿರೋರ ಜೊತೆ ಶಶಿಧರ್ ಇದ್ದಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಈಗ ಶೋಧ ಕಾರ್ಯ ನಡೀತಾ ಇದೆ ಅನಾಮಿಕ ಕೂಡ ಅಲ್ಲೇ ಇದ್ದಾನೆ ಮತ್ಯಾವ್ದಾದ್ರು ಜಾಗ ತೋರಿಸಿದಾನ ಈ 13ನೇ ಪಾಯಿಂಟ್ ಅಲ್ಲಿ ಸುತ್ತಮುತ್ತ ಇನ್ಯಾವ್ದಾದ್ರು ಜಾಗಗಳನ್ನ ಮಾರ್ಕ್ ಮಾಡ್ತಾರಾ ಹೇಗೆ ಖಂಡಿತ ಸಿಂಧೂರ ಏನಂತಂದ್ರೆ 13ನೇ ಪಾಯಿಂಟ್ ನಲ್ಲಿ ಈಗಾಗಲೇ 2 ಪಾಯಿಂಟ್ಗಳನ್ನ ಈಗ ಪಾಯಿಂಟ್ ಔಟ್ ಅನಾಮಿಕ ಮಾಡಿದ್ದ ಅದನ್ನ ಕೂಡ ನೀವು ಕೂಡ ನೋಡಬಹುದು ಯಾಕಂತಂದ್ರೆ ಇದೇ ಜಾಗದಲ್ಲಿ ನಾನು ಶವಗಳನ್ನ ಊತಿಟ್ಟಿದ್ದೆ ನೀವು ಇಲ್ಲೇ ಕಾರ್ಯಾಚರಣೆಯನ್ನ ಮಾಡಿ ಅಂತ ಕೂಡ ಈಗಲೂ ಕೂಡ ಸ್ಪಷ್ಟವಾಗಿ SIT ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ ಆತ ಕೊಟ್ಟಂತ ಮಾಹಿತಿ ಪ್ರಕಾರನೇ ಆತ ಎಲ್ಲಿ ಹೇಳ್ತಾನೋ ಅದನ್ನ ಹೊರತು ಅದರ ಜೊತೆ ಅಕ್ಕಪಕ್ಕ ಸುಮಾರು 40-50 ಅಡಿ ಕೂಡ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಭೂಮಿ ಕೂಡ ಇಲ್ಲಿ ನೀರಿನ ಪ್ರದೇಶ ಆಗಿರೋದ್ರಿಂದ ಜೌಗು ಪ್ರದೇಶ ಆಗಿರೋದ್ರಿಂದ ಭೂಮಿ ಸವಕಳಿ ಕೂಡ ಆಗಿರ್ಬೋದು ಇಲ್ಲ ಮಣ್ಣು ಬೇರೆ ಕಡೆ ಕೂಡ ಹೋಗಿರುವಂತ ಸಾಧ್ಯತೆ ಕೂಡ ಇದೆ ಯಾಕಂತಂದ್ರೆ ಪ್ರವಾಹ ಕೂಡ ಬಂದಿತ್ತು ಅಂತ ಕೂಡ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾರೆ ಹೀಗಾಗಿ ಮಣ್ಣು ಕೂಡ ಅದಲು ಬದಲಾಗಿರುವುದು ಇದೇ ಕಾರಣಕ್ಕಾಗಿ ಅವರು ಕ್ರೈಮ್ ಸೀನ್ ಅನ್ನು ಗುರುತಿಸಿದಾರೋ ಆ ಒಂದು ಜಾಗದ ಪ್ರದೇಶ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ JCB ಕೂಡ ಈಗ ತಾನೆ ಏನು ಹಿಟಾಚಿ ಮೂಲಕ ಈಗ ಮಣ್ಣಿನ ಅಗೆತ ಕಾರ್ಯ ಶುರುವಾಗಿದೆ ಇಲ್ಲಿ ಏನಾದ್ರೂ ಅವಶೇಷಗಳೇನಾದ್ರೂ ಸಿಗುತ್ತಾ ಇಲ್ಲ ಬೇರೆ ಏನಾದ್ರೂ ಸಿಗುತ್ತಾ ಅಂತನೂ ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ ಯಾಕಂತಂದ್ರೆ ಲಕ್ಷಾಂತರ ಜನ ಕಾತುರದಿಂದ ಕಾಯ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ನಡೀತಿದೆ ಎರಡೂ ಕಡೆನೂ ಕೂಡ ಯಾಕಂತಂದ್ರೆ ಧರ್ಮಸ್ಥಳದ ಮಂಜುನಾಥಸ್ವಾಮಿ ಅದೇ ರೀತಿಯಲ್ಲಿ ಕೂಡ ವೀರೇಂದ್ರ ಹೆಗಡೆಯವರಿಗೆ ಕೆಟ್ಟ ಹೆಸರು ತರೋದಕ್ಕೆ ಒಂದೇ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಆರೋಪಗಳು ಮಾಡ್ತಿದ್ದಾರೆ ಹೀಗಾಗಿ ನಾವು ಮಠದ ಇದು ಧರ್ಮಸ್ಥಳದ ಪರ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಹಿಂದೂ ಜಾಗರಣ ವೇದಿಕೆಯವರಾಗಿರ್ಬೋದು ಹಿಂದೂ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಬಿಜೆಪಿಯ ಮುಖಂಡರು ಮತ್ತೆ ಶಾಸಕರು ಕೂಡ ಒಂದು ದೊಡ್ಡ ಮಟ್ಟದ ರ್ಯಾಲಿಯನ್ನ ಮಾಡೋದಕ್ಕೆ 16ನೇ ತಾರೀಕು ಕೂಡ ಫಿಕ್ಸ್ ಆಗಿದ್ದಾರೆ ಅದರ ಜೊತೆ ಒಂದಷ್ಟು ಜನ ಇಲ್ಲ ಇಲ್ಲಿ ಸಾಕಷ್ಟು ಕೊಲೆಗಳು ಕೂಡ ಆಗಿದೆ ಅತ್ಯಾಚಾರಗಳು ಕೂಡ ಆಗಿದೆ ನಾವು ಶವಗಳನ್ನ ಊತಿಟ್ಟಿರೋದನ್ನು ಕೂಡ ನಾವು ಕಂಡಿದ್ದೇವೆ ಅಂತ ಹೇಳ್ಬಿಟ್ಟು ನಾವು ಹೇಳಿದಂತ ಕಡೆ ನೀವು ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲಿಯೂ ಸಾಕಷ್ಟು ಏನು ಊತಿಟ್ಟಿರುವಂತ ಶವದ ಅವಶೇಷಗಳು ಸಿಗುತ್ತೆ ಅಂತ ಕೂಡ ಸಾಕಷ್ಟು ದೂರುಗಳು ಕೂಡ ಈಗಾಗಲೇ SIT ಕಚೇರಿ ಕೂಡ ಸುಮಾರು 4 ಕಂಪ್ಲೇಂಟ್ ಕೂಡ ಈಗಾಗಲೇ ದಾಖಲಾಗಿದೆ ಇದು ಎಷ್ಟರ ಮಟ್ಟಿಗೆ ಸುದ್ದಿಯಾಗಿದೆ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಕೂಡ ಏನು ಧರ್ಮಸ್ಥಳದ ಬೀಡು ಬಿಟ್ಟಿದ್ದು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ 20 ವರ್ಷಗಳಿಂದ ಎಷ್ಟೆಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಎಷ್ಟೆಲ್ಲ ಒಂದು ಕಿಡ್ನಾಪ್ ಆಗಿತ್ತು ಅದೇ ರೀತಿಯಲ್ಲಿ ಕೂಡ ಎಷ್ಟು ಕೊಲೆಗಳಾಗಿತ್ತು ಮತ್ತೆ ಅನಾಮಕ ಶವಗಳೇನೋ ಎಷ್ಟು ಪತ್ತೆ ಆಗಿತ್ತು UDR ಎಷ್ಟಾಗಿತ್ತು ಅವೆಲ್ಲವನ್ನು ಕೂಡ ದಾಖಲೆ ಸಮೇತ 20 ವರ್ಷಗಳ ದಾಖಲೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅದ್ರ ಜೊತೆ ಏನು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಅಷ್ಟೇ ಕಳೆದ 20 ವರ್ಷಗಳಿಂದ ಎಷ್ಟು ಏನು ಮರಣ ಎಷ್ಟು ಅನಾಥ ಶವಗಳನ್ನ ಊತಿಟ್ಟಿದ್ದೀರಿ ಎಲ್ಲಿ ಊಟಿಟ್ಟಿದ್ದೀರಿ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸಿದಂತ ಸಂಪೂರ್ಣವಾದಂತಹ ಅಧಿಕಾರಿಗಳು ಮತ್ತೆ ಶವಗಳನ್ನ ಅಂತ್ಯಕ್ರಿಯೆ ಮಾಡಿದಂತ ಸಿಬ್ಬಂದಿ ಅವರ ಮನೆಗಳ ಡೀಟೇಲ್ಸ್ ಅನ್ನು ತೆಗೆದುಕೊಂಡು ಮಾನವ ಹಕ್ಕುಗಳ ಆಯೋಗದವರು ಅವರ ಮನೆಗಳು ಕೂಡ ಹೋಗಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಮಾನವ ಹಕ್ಕುಗಳ ಆಯೋಗ ಕೂಡ ಮಾಡ್ತಾ ಇದೆ ಅದೇ ರೀತಿಯಲ್ಲೂ ಕೂಡ SIT ಅವರು ಕೂಡ ಅಷ್ಟೇ ಸಂಪೂರ್ಣವಾಗಿ ಯಾವುದೇ ರೀತಿಯಂತ ಮಾಹಿತಿಗಳು ಮತ್ತೆ ಅಲ್ಲಿ ಸಿಕ್ಕಂತ ಸಾಕ್ಷ್ಯಗಳು ಎಲ್ಲೂ ಕೂಡ ಬಹಿರಂಗ ಆಗದಂತೆ ಗೌಪ್ಯತೆಯಿಂದ ಬಹಳ ಅಚ್ಚುಕಟ್ಟಾಗಿ ಇದು ಸರ್ಕಾರಕ್ಕೆ ಒಂದು ಪ್ರತಿಷ್ಠೆ ಆಗಿರೋದ್ರಿಂದ ಯಾವುದೇ ರೀತಿಯಂತ ಮಾಹಿತಿಯನ್ನ ಸೋರಿಕೆ ಆಗದಂತೆ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು SIT ತಂಡದಲ್ಲಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ಏನು SIT ತಂಡಗಳಲ್ಲಿ ಕೆಲಸವನ್ನ ಮಾಡಿದಂತ ಹಿರಿಯ ಅಧಿಕಾರಿಗಳನ್ನ ಈ ಒಂದು SIT ತಂಡದಲ್ಲಿ
ಜಾಗದಲ್ಲಿ ನೇಮಿಸಿದ್ದಾರೆ. ಯಾಕಂತಂದ್ರೆ ದೊಡ್ಡ ಸವಾಲಾಗಿದೆ. ಧರ್ಮಸ್ಥಳಕ್ಕೂ ಒಂದು ಕಡೆ ಸವಾಲಾಗಿದ್ರೆ, ಮತ್ತೊಂದು ಕಡೆ ಹಿಂದೂಗಳ ಧಾರ್ಮಿಕ ಮನೋಭಾವನೆಗೂ ಕೂಡ ಧಕ್ಕೆ ಬರುವಂತ ಕೆಲಸ ಕೂಡ ಆಗ್ತಿದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಇದೊಂದು ದೊಡ್ಡ ಚಾಲೆಂಜಿಂಗ್ ಆಗಿದೆ. ಇದೇ ಕಾರಣಕ್ಕಾಗಿ ಹಿರಿಯ ಅಧಿಕಾರಿಗಳು ಮತ್ತೆ ಎಕ್ಸ್ಪರ್ಟ್ ಟೀಮ್ಗಳನ್ನ ಈ ಒಂದು SIT ತಂಡದಲ್ಲಿ ಸೇರಿಸಿಕೊಂಡು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಈ ಒಂದು ಶೋಧ ಕಾರ್ಯಾಚರಣೆ ಈಗ ಅವರು ಮಾರ್ಕಿಂಗ್ ಮಾಡಿರುವಂತದ್ದು, ಅದೇ ರೀತಿಯಲ್ಲೂ ಕೂಡ ಅನಾಮಿಕ ಸೂಚಿಸಿರುವಂತಹ ಸ್ಪಾಟ್ಗಳನ್ನ ನೋಡಿದ್ರೆ ಸುಮಾರು ಒಂದು 7-8 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಕಾರ್ಯಾಚರಣೆ ಮಾಡಬೇಕಾದಂತ ಸಂದರ್ಭ ಬರಬಹುದು. ಇಲ್ಲ ಇವತ್ತೇ ಒಂದೇ ದಿನಕ್ಕೆ ಶೋಧ ಕಾರ್ಯಾಚರಣೆ ಈ ಒಂದು ಜಾಗದಲ್ಲಿ ಮಾಡೋದು ಕೂಡ ಸಾಧ್ಯವಾಗೋದಿಲ್ಲ. ಸಂಪೂರ್ಣವಾಗಿ ಒಂದು 2-3 ದಿನಗಳ ಕಾಲ ಇದೇ ಜಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅರುಣ್ ಸಿಂಗ್ ಅಂತ ಹೇಳ್ಬಿಟ್ಟು ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನೋಡಬಹುದು. ಏನು ಸಿಂಗ್ ಇವರು ನಿರ್ಭಯ ಕೇಸಲ್ಲೂ ಕೂಡ ಅವರೇ ಈ ಒಂದು ಪ್ರಕರಣವನ್ನ ಎತ್ತಿ ಹಿಡಿದು ನ್ಯಾಯ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆ ಒಂದು ತಂಡ ಕೂಡ ಇವತ್ತು ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟು ಪ್ರತಿಯೊಂದನ್ನು ಕೂಡ ಇಂಚಿಂಚು ಕೂಡ ಜಾಲವಾಡುವಂತ ಪರಿಸ್ಥಿತಿ ಏನು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅವರು ಕೂಡ ಸಿಕ್ಕಂತ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಣೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಒಂದಷ್ಟು ಸ್ಥಳೀಯರು ಅದೇ ರೀತಿ ಸಂಬಂಧಪಟ್ಟಂತ ಅಧಿಕಾರಿಗಳ ಮಾಹಿತಿ ಮತ್ತೆ ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ. ಇನ್ನು ವಿಶೇಷವಾಗಿ ಏನಂತಂದ್ರೆ ಏನು ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಈ ತರದ ಪ್ರಕರಣಗಳು ಬಂತು, ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಕೇವಲ ನಮ್ಮ ಏನು ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಒಂದು ಸಾಕಷ್ಟು ಮಟ್ಟದಲ್ಲಿ ವಿಶ್ವ ಮಟ್ಟದ ಕೆಲವೊಂದಷ್ಟು ಪ್ರತಿಷ್ಠಿತ ಪತ್ರಿಕೆಗಳು ಮತ್ತೆ ಚಾನೆಲ್ಗಳು ಕೂಡ ಇದರ ಬಗ್ಗೆ ಸುದ್ದಿ ಕೂಡ ಪ್ರಸಾರ ಆಗ್ತಿದೆ. ಇದರ ಹಿಂದೆ ಯಾರಾದ್ರೂ ಇದ್ದಾರಾ, ಬೇಕಂತಲೇ ಉನ್ನಾರ ಮಾಡ್ತಿದಾರಾ, ಇಲ್ಲ ಅಂತಂದ್ರೆ ಇಲ್ಲಿ ಅಪರಾಧಗಳು ನಡೆದು ಅತ್ಯಾಚಾರಗಳು ಮತ್ತೆ ಅದೇ ರೀತಿಯಲ್ಲಿ ಕೂಡ ಕೊಲೆಗಳು ಆಗಿರೋದು ನಿಜನಾ, ಯಾಕೆ ಈ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ, ಅದೇ ರೀತಿಯಲ್ಲಿ ಕೂಡ ಹಿಂದಿನ ಸರ್ಕಾರ CID ಕೂಡ ರಚನೆಯನ್ನ ಮಾಡಿತ್ತು, ಇಡೀ ಪ್ರಕರಣವನ್ನ ತನಿಖೆಯನ್ನು ಕೂಡ ಮಾಡಿತ್ತು. ಆ ತನಿಖಾ ವರದಿ ಸದ್ಯಕ್ಕೆ ಈ SIT ಅವರು ನಡೆಸಿರುವಂತಹ ತನಿಖೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆಯೋ ಅದರ ಬಗ್ಗೆನೂ ಕೂಡ ಮರಣೋತ್ತರ ಅದ್ರ ಜೊತೆ ಮರಣೋತ್ತರ ಏನು ಪರೀಕ್ಷೆ ನಡೆಸಿರುವಂತಹ ಸರ್ಟಿಫಿಕೇಟ್ ಅನ್ನು ಕೂಡ ತೆಗೆದುಕೊಂಡು ಮಾನವ ಹಕ್ಕುಗಳು ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಇನ್ನು ಈಗ ಏನು ಮಾನವ ಹಕ್ಕುಗಳ ಆಯೋಗ ಕೂಡ ಈಗ SIT ಅವರು ಎಲ್ಲೆಲ್ಲಿ ಸುಮಾರು 15 ಕಡೆ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು, ಆ ಕಡೆ ಅಲ್ಲಿ ಎಲ್ಲಾ ಕಡೆ 15 ಕಡೆನೂ ಕೂಡ ಹೋಗಿ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿ ಅವ್ರಿಗೂ ಏನೋ ಸಿಕ್ಕಿರುವಂತ ಮಾಹಿತಿ ಏನು ಎವಿಡೆನ್ಸ್ ಅನ್ನು ಕೂಡ ಅವರು ಕೂಡ ಕಲೆ ಹಾಕಿದ್ದಾರೆ. ಹೀಗಾಗಿ ಈಗ ಸದ್ಯಕ್ಕೆ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಗಂಭೀರ ಆರೋಪ ಕೇಳಿ ಬಂದಿರೋದ್ರಿಂದ ಈ ಒಂದು ಸ್ಥಳದಲ್ಲೂ ಕೂಡ ಮಾನವ ಹಕ್ಕುಗಳ ಆಯೋಗ ಕೂಡ ಬೀಡು ಬಿಟ್ಟಿದೆ. ಸೋಕೋ ಟೀಮ್ ಆಗಿರ್ಬೋದು, ಟೆಕ್ನಿಕಲ್ ಎಕ್ಸ್ಪರ್ಟ್ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಹೀಗಾಗಿ ನಡಿ ಏನು ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲೇ ಈಗ ಕಾರ್ಯಾಚರಣೆ ಪ್ರಾರಂಭ ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಅಲ್ಲೇನಾದ್ರೂ ನೀರೇನಾದ್ರೂ ಲೀಕೇಜ್ ಆಗುತ್ತಾ, ಇಲ್ಲ ಡ್ಯಾಮ್ಗೆ ಏನಾದ್ರೂ ಅನಾಹುತ ಆಗಬಹುದಾ ಅನ್ನೋ ಕಾರಣದಿಂದಾಗಿ ಆ ಕಡೆಯಿಂದನೇ ನದಿ ದಡದ ಪಕ್ಕದಲ್ಲೇ ಒಂದು ಕಾರ್ಯಾಚರಣೆಯನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಮಾಡಿಕೊಂಡು ಅಲ್ಲೇ ಮಾಡಿದ್ದಾರೆ. ಅಲ್ಲಿಂದನೇ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅನಾಮಿಕ ಕೂಡ ಅದೇ ಜಾಗದಲ್ಲಿ ಈಗ JCB ಏನು ಮಣ್ಣನ್ನ ಅಗಿತಾ ಇದೆಯೋ ಅದೇ ಜಾಗದಲ್ಲಿ ನಾನು ಶವಗಳನ್ನ ಹೂತಿಟ್ಟಿದ್ದೆ ಅಂತನೂ ಕೂಡ ಆರೋಪ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಅತ್ಯಾಚಾರಗಳನ್ನು ಕೂಡ ಮಾಡಿದ್ರು, ಒಂದಷ್ಟು ಕೊಲೆಗಳನ್ನ ಕೂಡ ಮಾಡಿದ್ರು. ನಾನೇ 100 ಶವಗಳನ್ನು ಕೂಡ ಊತಿಟ್ಟಿದ್ದೇನೆ ಅಂತ ಸ್ಪಷ್ಟವಾಗಿ ಅದೇ ಹೇಳ್ತಿದ್ದೇನೆ. ಹೀಗಾಗಿ ಏನು ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನು ಕೂಡ ಹೇಳ್ಬೋದು 13ನೇದು. ಯಾಕಂತಂದ್ರೆ ಇದುವರೆಗೂ 15 ಪಾಯಿಂಟ್ಗಳನ್ನ ಮಾಡಿದ್ರು. SIT 12 ದಿನ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಮೊದಲನೇ ಹಂತದ ಕೊನೆಯ ಟರ್ನಿಂಗ್ ಪಾಯಿಂಟ್ ಅನ್ನಾಗಿ ಏನಾದ್ರು SIT ಅಧಿಕಾರಿಗಳು ಇದನ್ನ ಮಾಡ್ಕೊಂಡಿದ್ರ, ಇದಕ್ಕೋಸ್ಕರ ಏನು ಪೆಂಡಿಂಗ್ ಇಟ್ಟಿದ್ರ, ಇಲ್ಲ ನಿಜವಾಗ್ಲೂ ಕೂಡ GPR ತರಲೇಬೇಕು, ಸ್ಕ್ಯಾನ್ ಮಾಡಬೇಕು, ಎಷ್ಟಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಖಾತ್ರಿಯನ್ನು ಕೂಡ ಪಡಿಸ್ಕೊಂಡಿದ್ರು. ಅದ್ರ ಜೊತೆ ಅನಾಮಿಕನ ಮೇಲೇನೂ ಕೂಡ ಒಂದಷ್ಟು ಅನುಮಾನಗಳನ್ನು ಕೂಡ ಪಟ್ಟು ಆ ತನಿಖಾ ಹಂತದಲ್ಲಿ ಆತನ ಜೊತೆ ಕೆಲಸ ಮಾಡ್ತಿದ್ದಂಥವ್ರು, ಅವರ ಗ್ರಾಮಸ್ಥರು, ಆತನ ಟ್ರ್ಯಾಕ್ ರೆಕಾರ್ಡು ಮತ್ತೆ ಆತನ ಜೊತೆ ಸಂಪರ್ಕದಲ್ಲಿದ್ದವರು ಮತ್ತೆ ಅವರ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಕೆಲಸವನ್ನು ಮಾಡ್ತಿದ್ರು, ಎಲ್ಲೆಲ್ಲಿ ಆತ ಮತ್ತೆ ಯಾರ್ಯಾರ ಜೊತೆ ವ್ಯವಹಾರಗಳನ್ನು ಕೂಡ ಮಾಡ್ತಿದ್ರು ಅವರ ಬಗ್ಗೆನೂ ಕೂಡ SIT ಅಧಿಕಾರಿಗಳು ಕೂಡ ಪ್ರಾಥಮಿಕ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಹೇಳಿಕೆಯನ್ನು ಕೂಡ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ
ಯಾಕಂತಂದ್ರೆ ಇವರ ಉದ್ದೇಶ ಏನು, ಯಾಕೆ ಇಷ್ಟು ನೂರಾರು ಕೊಲೆಗಳಾಗೋವರೆಗೂ ಕೂಡ ಯಾಕೆ ಎಲ್ಲರೂ ಕೂಡ ಸುಮ್ಮನೆ ಇದ್ದಿದ್ದು, ಇದು ಆರೋಪ ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆನೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಇನ್ನೂ ಕೂಡ ತನಿಖೆ ಮುಗಿಯುವ ಹಂತದಲ್ಲಿ ಇಲ್ಲ. ಯಾಕಂತಂದ್ರೆ ಈತ ಇನ್ನೂ ಕೂಡ ಈ ಕೇವಲ 16 ಪಾಯಿಂಟ್ಗಳನ್ನ ಮಾತ್ರ ತೋರಿಸಿದ್ದಾರೆ. ಇನ್ನೂ ಕೂಡ 14 ಪಾಯಿಂಟ್ ಇದೆ, ಪೆಂಡಿಂಗ್ ಇದೆ. ಇಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಇದನ್ನ ಮುಗಿಸಿ ಉಳಿದಿದ್ದನ್ನ ತೋರಿಸ್ತೇನೆ ಅಂತಾನೂ ಕೂಡ ಏನು ದೂರದಾರ ಅದೇ ರೀತಿಯಲ್ಲಿ ಕೂಡ ಮುಸುಕ್ದಾರಿ ಕೂಡ ಹೇಳಿದ್ದಾನೆ. ಹೀಗಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ. ಯಾಕಂತಂದ್ರೆ ಜಲಸಂಪನ್ಮೂಲ ಇಲಾಖೆ ಕೂಡ ಅನುಮತಿಯನ್ನ ಕೊಡಬೇಕಾಗಿತ್ತು. ಯಾಕಂದ್ರೆ ಡ್ಯಾಮ್ಗೆ ಏನಾದ್ರೂ ಡ್ಯಾಮೇಜ್ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥ ಆಗುತ್ತೆ ಮತ್ತೆ ಸ್ಥಳೀಯರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಹೀಗಾಗಿ ಡ್ಯಾಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಕಾರ್ಯಾಚರಣೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಜಲಸಂಪನ್ಮೂಲ ಇಲಾಖೆ ಕೂಡ ಅನುಮತಿಯನ್ನು ಕೂಡ ಕೊಡೋದು ತಡವಾಗಿತ್ತು. ಅದೇ ರೀತಿಯಲ್ಲಿ ಕೂಡ ಉಳಿದಂತ ಕಡೆ ಕೆಲವೊಂದು ಕಡೆ ಸ್ಪಷ್ಟವಾಗಿ ಕಾರ್ಯಾಚರಣೆಯನ್ನ ಮಾಡಿ ಏನು ಸಿಗದೇ ಇದ್ರು ಕೂಡ ಅನಾಮಿಕಾ ಇಲ್ಲ, ನಾನು ಇಲ್ಲೇ ಊತಿಟ್ಟಿದ್ದೆ, ನನಗೆ ಗೊತ್ತಿದೆ, ಇಷ್ಟೇ ವಯಸ್ಸಿನ ಯುವತಿ, ಇಂಥ ಕಾಲೇಜಿನ ಯುವತಿ, ಇಂಥ ಶಾಲೆಯ ಮಕ್ಕಳನ್ನೇ ನಾನು ಊತಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದು. ಅದೇ ಕಾರಣಕ್ಕಾಗಿ ಒಂದೊಂದು ಜಾಗದಲ್ಲೂ ಕೂಡ 2 ಬಾರಿ 40ರಿಂದ 50 ಅಡಿ 60 ಅಡಿ ಆಳ ಅಗಲ ಕೂಡ ಕಾರ್ಯಾಚರಣೆಯನ್ನು ಮಾಡಿದ್ರು ಕೂಡ ಕೆಲವೊಂದು ಕಡೆ ಏನು ಸಿಗಲೇ ಇಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಜಾಗದಲ್ಲಿ ಏನಾದ್ರೂ ಸಿಗಲೇಬಹುದಾ, ಸಾಕಷ್ಟು ಕುತೂಹಲ ಕೆಳಿಸಿದೆ. 12 ಶವಗಳು ಅಂತಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಹೀಗಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು SIT ತಂಡ ಕೂಡ ಸಜ್ಜಾಗಿದೆ. ಈಗ ಶೋಧ ಕಾರ್ಯಾಚರಣೆಯನ್ನು ಕೂಡ ಸದ್ಯಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕೇವಲ ಒಂದು ಇಟಾಚಿ ಮುಖಾಂತರ ಮಾಡಿದ್ರೆ ಮುಗಿಯೋದಿಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ದೊಡ್ಡ JCP ತಂದು ಕಾರ್ಯಾಚರಣೆಯನ್ನು ಕೂಡ ಮಾಡಬಹುದು. ಆದ್ರೆ ದೊಡ್ಡ JCP ತರೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ವಿದ್ಯುತ್ ತಂತಿಗಳಿದೆ, ಟ್ರಾನ್ಸ್ಫಾರ್ಮರ್ ಡಬ್ಬ ಇದೆ. ಈ ಕಾರಣದಿಂದಾಗಿ JCP ಮೂಲಕ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯವಾಗದ ಮುಖಾಂತರ ಸಣ್ಣ ಪ್ರಮಾಣದ ಇಟಾಚಿಯನ್ನು ಕೂಡ ಮಾಡ್ತಿದ್ದಾರೆ. ಒಂದು ವೇಳೆ JCP ಏನಾದ್ರು ಕಾರ್ಯಾಚರಣೆಯನ್ನ ಮಾಡಿದ್ರೆ ಒಳಗಡೆ ಇರುವಂತಹ ಅವಶೇಷಗಳು ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಿಧಾನವಾಗಿ ಸೂಕ್ಷ್ಮವಾಗಿ ಎಷ್ಟು ಸಾಧ್ಯವೋ ಅಷ್ಟೇ ತಾಳ್ಮೆಯಿಂದ ಕೂಡ ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದೇ ಒಂದು ಸಣ್ಣ ಕುರುಹು ಕೂಡ ಮಿಸ್ ಆಗದಂತೆ, ಅದೇ ರೀತಿಯಲ್ಲಿ ಕೂಡ ಯಾವುದು ಕೂಡ ಮಿಸ್ಯೂಸ್ ಆಗದಂತೆ ಕೆಲಸವನ್ನು ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗಿದೆ. ಇದೇ ಕಾರಣದಿಂದಾಗಿ JCP ಇದು ಇಟಾಚಿಯನ್ನ ಬಳಸಿಕೊಂಡು ಮಣ್ಣನ್ನಗದು ನಂತರ ಕಾರ್ಮಿಕರನ್ನ ಇಳಿಸಿ ಅಲ್ಲಿ ಮಣ್ಣನ್ನ ಸಪರೇಟ್ ಆಗಿ ಬಿಡಿಯಾಗಿ ಮಾಡಿ ಅಲ್ಲಿ ಕೂಡ ತೆರವು ಕಾರ್ಯಾಚರಣೆಯನ್ನು ಕೂಡ ಮಣ್ಣನ್ನ ಎತ್ತಿ ಮೇಲೆ ಕೂಡ ಹಾಕ್ತಾರೆ. ಯಾಕಂತಂದ್ರೆ ಮಣ್ಣನ್ನ ಚನಿಕೆಯಿಂದ ಏನಾದ್ರು ಎತ್ತವಾಗ ಏನಾದ್ರು ಸಣ್ಣ ಪ್ರಮಾಣದ ಏನಾದ್ರು ಕುರುಹುಗಳು ಏನಾದ್ರು ಸಿಗಬಹುದು ಅಂತ. ಮತ್ತೆ ಪ್ರತಿಯೊಂದು ಮಣ್ಣನ್ನ ಒಂದೊಂದು ಇಡೀ ಮಣ್ಣನ್ನು ಕೂಡ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಸುಮಾರು 20 ವರ್ಷಗಳ ಹಿಂದಿನ ಪ್ರಕರಣ ಇದಾಗಿರೋದ್ರಿಂದ ಒಂದಷ್ಟು ಸಾಕ್ಷಿಗಳು ಕೂಡ ನಾಶ ಆಗಿರ್ಬೋದು, ಇಲ್ಲ ಕೊಚ್ಚು ಹೋಗಿರ್ಬೋದು, ಇಲ್ಲ ಬೇರೆ ಕಡೆ ಹೋಗಿರ್ಬೋದು. ಹಾಗಾಗಿ ಇಲ್ಲ ಏನಾದ್ರೂ ಸೌದಿರ್ಬೋದು. ಆದ್ರೆ ಮೂಳೆಗಳು ಮಾತ್ರ ಉಳಿದಿರುತ್ತೆ. ಆ ಮೂಳೆಗಳು ಕೂಡ ವೇಸ್ಟ್ ಆಗದಂತೆ ಶೋಧ ಕಾರ್ಯಾಚರಣೆಯನ್ನ ಮಾಡುವಂತ ದೊಡ್ಡ ಚಾಲೆಂಜಿಂಗು ಈಗ SIT ತಂಡಕ್ಕೆ ಉಂಟಾಗಿದೆ. ಇದೇ ಕಾರಣಕ್ಕಾಗಿ ಸೋಕೋ ಟೀಮ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಏನೇ ಒಂದು ಸಣ್ಣ ಕುರುಹು ಸಿಕ್ಕಿದ್ರು ಕೂಡ ಅದನ್ನ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ.